ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ನವರಾತ್ರಿಯ 9ನೇ ದಿನ. ನಾವು ಅದಕ್ಕೆ ದುರ್ಗಾದೇವಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಎಲ್ಲಿದೆ ದುರ್ಗಾದೇವಿ ಟೆಂಪಲ್ ಅಂತಂದರೆ ಬ್ಯಾಂಗ್ಳೂರು ವಿದ್ಯಾರಣ್ಯಪುರದಲ್ಲಿದೆ. ತುಂಬಾ ಚೆನ್ನಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹೆಂಗಿದೆ ಅಲ್ವಾ, ಮೈಸೂರಲ್ಲಿ ಅದೇ ಥರನೇ ಇಲ್ಲೂ ತುಂಬ ಚೆನ್ನಾಗಿದೆ. ದೊಡ್ಡ ದೇವಸ್ಥಾನ, ತುಂಬ ಜನ ಕೂಡ ಬರ್ತಾರೆ. ನೋಡಿ ರೋಡು ಹೋಗ್ತಾ ಹೋಗ್ತಾ ತುಂಬ ರಶ್ ಇದೆ. ಆಲ್ರೆಡಿ ನಾವು ಓಟಾಗಲಿ 10:30 ಆದರೂ ಕೂಡ ಇಷ್ಟು ಜನ ಓಡಾಡ್ತಿದ್ರು. ಮತ್ತು ಆಮೇಲೆ ಪೂಜೆಗೆ ಅಷ್ಟೊಂದು ಜನ ಹೋಗ್ತಾಯಿದ್ರು ಕೂಡ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲಂಕಾರ ಎಲ್ಲ ನೋಡ್ಕೊತ ಹೊರಟ್ವಿ ನಾವು ಕೂಡ. ರೋಡ್ ಬದಿ ಸೈಡೆಲ್ಲ ಹೂವುಗಳು ಮತ್ತು ತರಕಾರಿ, ಅಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ತರಕಾರಿನೂ ಇರುತ್ತೆ. ಮತ್ತು ಆಮೇಲೆ ಏನೇನು ಬೇಕು ದೇವಸ್ಥಾನಕ್ಕೆ ಎಲ್ಲ ಐಟಮ್ಸು ಕೂಡ ಇರುತ್ತೆ ಅಲ್ಲೇ. ಮತ್ತು ಆಮೇಲಿಂದ ಮಕ್ಳಿಗೆ ಆಟ ಆಡೋ ಸಾಮಾನುಗಳು ಅದು ಇದು ಎಲ್ಲ ಇರುತ್ತೆ. ಎಲ್ಲದೂ ಮುಗಿಸ್ಕೊಂಬಿಟ್ಟು ನೋಡ್ತಾ ನೋಡ್ತಾ ನಾವು ಹತ್ರ ಬಂದೇ ಬಿಟ್ವಿ. ಎಲ್ಲಿಗೆ ಅಂದರೆ ದುರ್ಗಾದೇವಿ ಟೆಂಪಲ್ ಹತ್ರ. ನೋಡಿ ಫಸ್ಟ್ ಹೋಗಿದ ತಕ್ಷಣ ಈ ಥರ ಕಾಣಿಸುತ್ತೆ. ಅದರ ಅಕ್ಕಪಕ್ಕನೇ ಸೀರೆಗಳು, ಮಡ್ಲಕ್ಕಿ ಸಾಮಾನು, ಮತ್ತು ಆಮೇಲೆ ಯಾರ್ಯಾರು ತುಪ್ಪದ ದೀಪ ಹಚ್ತಾರೆ ಮತ್ತು ಕುಂಬಳಕಾಯಿ ದೀಪ ಹಚ್ತಾರೆ, ಇವೆಲ್ಲವೂ ಕೂಡ ಅಂಗಡಿಗಳಿದೆ. ಅಂಗಡಿಗಳೆಲ್ಲ ಆದಮೇಲೆ ಮತ್ತು ದುರ್ಗಾದೇವಿ ಟೆಂಪಲ್ ಕಾಣಿಸುತ್ತೆ ಹೋಗ್ತಾ. ಹಂಗೆ ಕ್ಯೂ ಇದೆ. ಕ್ಯೂ ಅಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ. ಅದಾದಮೇಲೆ ಇನ್ನೇನು ಆ ಕಡೆ ಒಳಗಡೆ ಬಿಡಲ್ಲ ಎಲ್ಲ ಹಚ್ಚಲಿಕ್ಕೆ, ಇಲ್ಲೇ ಮುಂದೆಗಡೆನೇ ಹಚ್ಚಬೇಕು ದೀಪಗಳನ್ನು. ಧೂಪ ದೀಪ ಮತ್ತು ತೆಂಗಿನಕಾಯಿ ಹೊಡಿಯೋದಾದರೆ ಇಲ್ಲೇ ಹೊಡಿಸ್ಕೊಬೇಕು, ಮುಂದೆ ಇರಲ್ಲ. ಇನ್ನು ಒಳಗೆ ಎಂಟ್ರಾದ್ವಿ. ಫಸ್ಟು ಗಣೇಶನ ದೇವಸ್ಥಾನ ಇದೆ. ಗಣೇಶಂದಾದಮೇಲೆ ಇನ್ನು ಪಕ್ಕದಲ್ಲೇ ಧ್ವಜಸ್ತಂಭ ಇದೆ. ಅದಾದಮೇಲಿಂದ ದುರ್ಗಾದೇವಿ ಟೆಂಪಲ್ ಇದೆ ನೋಡಿ, ಕಾಣಿಸ್ತಾ ಇದೆ. ನನಗೆ ಒಳಗಡೆ ಹೋಗಲಿಕ್ಕೆ ತುಂಬ ರಶ್ ಇದ್ದಿದ್ರ ಕಾರಣ ನಾವು ಇಲ್ಲೇ ನೋಡಿದ್ವಿ. ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲೇ ಮಿಡಲಲ್ಲಿ ಒಂದು ಸ್ವಲ್ಪ ಕಾಣಿಸುತ್ತೆ ಝೂಮ್ ಹಾಕಿ ನೋಡಿದ್ರೆ. ಅಲ್ಲೇ ನಾವು ನೋಡಿಬಿಟ್ಟು ಮುಗಿಸ್ಕೊಂಡು ಇನ್ನು ಒಳಗೋದ್ರೆ ತುಂಬ ಟೈಮು ಆಗುತ್ತೆ. ಮತ್ತು ಆಮೇಲೆ ಅಷ್ಟೊಂದು ಟೈಮ್ ಇಲ್ಲ. ಅದರಿಂದ ನಾವೇನು ಮಾಡಿದ್ವಿ, ಇಲ್ಲೇ ಸ್ವಲ್ಪ ನೋಡಿದ್ವಿ. ಇಲ್ಲೇ ನೋಡೋದ್ರಿಂದ ನಮಗೆ ಚೆನ್ನಾಗಿ ಕಾಣಿಸ್ತು. ನೋಡ್ಕೊಂಬಿಟ್ಟು ಇನ್ನು ಒಳಗೆ ಹೋದ್ವಿ. ಸ್ವಲ್ಪ ಈಚೆ ಕಡೆಯಿಂದ ಹೋಗ್ಬೋದು, ಲೈನೆಲ್ಲ ಹೋಗ್ಲಿಕ್ಕಾಗಲ್ಲ. ಹಂಗಾಗಿ ಈ ಕಡೆ ಬಂದು ಹೊರಟ್ವಿ ನೋಡಲಿ ಅಂತ. ಅಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು ದಸರಾ ಹಬ್ಬಕ್ಕೆ. ಆ ಗೊಂಬೆಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿಂದನೇ ಒಂದು ನಮಸ್ಕಾರ ಹಾಕೊಂಡು ನೀನು ಹೊರಟ್ವಿ. ಸ್ವಲ್ಪ ಜನ ಅಂಟಿದ್ದೀರಿ ಇಲ್ಲಿಂದ ಬಿಡಿ ಅಂತ ಕೇಳ್ತಿದ್ರು, ಬಿಡಲಿಲ್ಲ. ಆದರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಇಲ್ಲಿಂದನೇ ಕೈ ಮುಗಿದು ಇನ್ನು ಅಕ್ಕಪಕ್ಕನೂ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ ನೋಡಿ. ಈ ದೇವರುಗಳ ಒಂದೊಂದೇ ದೇವರುಗಳಿದೆ. ಮತ್ತು ಆಮೇಲೆ ಕಾಳಿಕಾಂಬದ ಒಂದು ವಿಗ್ರಹ ಇದೆ. ಇಲ್ಲೇನು ವಿಶೇಷ ಅಂದರೆ, ಇಲ್ಲಿಗೆ ಚೀಟಿಗಳನ್ನು ಕಟ್ಟಿದ್ರೆ ನಾವೇನು ಅಂದ್ಕೊಂಡು ಅದು ಫಲಿಸುತ್ತೆ ಅಂತ ಚೀಟಿಲಿ ಬರೆದು, ಇದು ಬಂದುಬಿಟ್ಟು ವಿದ್ಯಾ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ. ಅದರೊಳಗಡೆನೇ ಅಲ್ಲೂ ಅಷ್ಟೇ ಚೀಟಿ ಬರೆದು ಹಾಕಿದ್ರೆ. ಅದಾದಮೇಲಿಂದ ಅಕ್ಕಪಕ್ಕದಲ್ಲೆಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ನಾಗ ಕಲ್ಲಿಗಳಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ನಾವು ಹೊರಟ್ವಿ. ಬ್ಯಾಕ್ ಸೈಡಲ್ಲಿ ಈ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ ದುರ್ಗಾದೇವಿದು, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮನೆಯವರ ಫೇವ್ರೆಟ್ ಪ್ಲೇಸು ಪ್ರಸಾದ ಇಸ್ಕೊಂಡ್ಲಿಕ್ಕೆ ಹೊರಟ್ವಿ. ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಇನ್ನು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಆಲ್ರೆಡಿ 12 ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು.